ಇನ್ಮೇಲೆ ಇಷ್ಟು ದಿನ ಸರ್ಕಾರ ಮೊನ್ನೆ ತಾನೇ ಅಂಗೀಕಾರ ಆಗ್ತೈತೆ ರಾಜ್ಯಪಾಲರ ಇದರಿಂದ ಯಾರೇ ರೈತರನ್ನ ತೊಂದರೆ ಕೊಡಬಾರ್ದು, ಫೈನಾನ್ಸ್ಗಳನ್ನು ಹೋಗಿ ಯಾರೇ ಜನಗಳಿಗೆ ಕಾರ್ಮಿಕರು ಬಡವರು ಯಾರಿಗೇ ಆಗಲಿ ತೊಂದರೆ ಕೊಡಬಾರ್ದು ಅಂತ ಇವರು ಇದ್ಬದ್ದಿರೋರನ್ನ ಅವ್ರನ್ನ ಒಂದು ಬಾಂಡ್ ಪೇಪರು ಚೆಕ್ಕು ಇವು ಎಲ್ಲ ಇಸ್ಕೊಬಿಟ್ಟು ಇಲ್ಲವೆಲ್ಲ ದಂಧೆ ಮಾಡ್ತವ್ರೆ. ಈ ಕಾರಣದಿಂದ ಇವರು ಫೈನಾನ್ಸ್ಗಳು ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋ ಇಂಥ ಫೈನಾನ್ಸ್ಗಳನ್ನು ಖಾಲಿ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ರಾಜ್ಯದಂಥ ಉಗ್ರ ಹೋರಾಟ ನಡೆಯುತ್ತೆ. ಇವತ್ತೇನು ಈ ಫೈನಾನ್ಸ್ ಇತ್ತು ಇಲ್ಲಿ ಮೇಲ್ಗಡೆ ಹೇಳೋದು ಒಂಥರ, ಮಾಡೋದು ನೋಡಿದ್ರೆ 36-34% ಬಡ್ಡಿ ಅಂತ. ಒಂದು ಸರಿ ಕಂತು ಏನಾರ ಕಟ್ಟಿಲ್ಲ ಅಂದರೆ ಸಾಕಂತ ಅವ್ರಿಗೆ 1 ಡಬಲ್ ಬಡ್ಡಿ. ಆಮೇಲೆ ಇಲ್ಲಿ ಶ್ರೀರಾಮ್ ಫೈನಾನ್ಸ್ ಅಂತ ಇಲ್ಲಿ ಒಂದಿದೆ, ಲಾರಿನ ಸೀಸ್ ಮಾಡಿದ್ದಾರೆ ನಮ್ಮ ಗಾಡಿನಲ್ಲಿ ಗಂಗಾಕರ್ ಊರಲ್ಲಿ. ಲಾರಿ ಸೀಸ್ ಮಾಡಿ ಅವ್ರನ್ನ ಮತ್ತೆ 5-6 ವರ್ಷ ಆದಮೇಲೆ ನೀವು ಜಪ್ತಿ ಮಾಡಬೇಕು, 10 ವರ್ಷ ಆದಮೇಲೆ ಜಪ್ತಿ ಮಾಡ್ತೀವಿ ಅಂತ ಬರ್ತಾರೆ. ಈ ಥರ ಏನಾರ ಕೆಲಸ ಮಾಡ್ತಿದ್ರೆ ನೀವು ನಿಮ್ಮ ಹೆಂಗಸ್ರ ಕೈಲಿ ಕೋಣೆ ಕೈಲಿ ಕಟ್ಟೆ ಹಾಕಿಸಿ ಹಾರ ಹಾಕಿ ಕರ್ನಾಟಕನ ಖಾಲಿ ಮಾಡಿಕೊಡ್ಬೇಕಾಗುತ್ತೆ. ಆಮೇಲೆ ಒಂದೇ ಅಂತಲ್ಲ ಫೈನಾನ್ಸ್ಗಳು, ವೆಂಕಟೇಶ್ವರ ಫೈನಾನ್ಸ್ ಅಂತ ಇದೆ, ಯಾವುದೋ ಕಿತ್ತೋಗಿರೋ ಫೈನಾನ್ಸ್ಗಳು ಇಂಥವೆಲ್ಲ ಇಟ್ಕೊಂಡು ಈ ರೀತಿನ ಬಡವ್ರನ್ನ ಎಲ್ಲ ತೊಂದರೆ ಕೊಡೋದು, ರೈತರನ್ನೆಲ್ಲ ನೋಟಿಸ್ ಕಳಿಸೋದು, ಕಾಣದಿರೋಂಥವ್ರನ್ನ ಲಾಯರ್ನ ನೋಟಿಸ್ ಕಳಿಸ್ತಿದ್ರೆ ನೀವು ಕಾನೂನನ್ನ ನಾವು ಕೈ ತಗೋಬೇಕಾಗುತ್ತೆ ಅಂತ ನಾನು ಹೇಳ್ತಾ ನಾನು ಎಚ್ಚರಿಕೆನ ಮಾತಾಡ್ತೀನಿ. ನನ್ನ ಹೆಸರು ಬಾಬು ಪಾಷಾ, ಬಾಬು, ಜಿಲ್ಲಾ ಅಧ್ಯಕ್ಷ ರೈತ ಸಂಘ.